ಹರಿಚಿತ್ತ ಸತ್ಯ ಅಂತ ದಾಸರು ಹೇಳಿದ್ದಾರೆ. ನರಚಿತ್ತಕ್ಕೂ ಹರಿಚಿತ್ತಕ್ಕೂ ವ್ಯತ್ಯಾಸವನ್ನು ಹೇಳಿದ್ದಾರೆ. ನರಚಿತ್ತ ಅಂದ್ರೆ ಏನು, ಹರಿಚಿತ್ತ ಅಂದ್ರೆ ಏನು? ಹಾಗಂದಾಗ ಹರಿಚಿತ್ತ ಎಲ್ಲೋ ಅಲ್ಲಿಲ್ಲ, ನರಚಿತ್ತ ಇನ್ನೆಲ್ಲೋ ಅಲ್ಲಿಲ್ಲ, ಅಥವಾ ನರಚಿತ್ತ ಇಲ್ಲಿದ್ದು ಹರಿಚಿತ್ತ ಎಲ್ಲೋ ಇಲ್ಲ. ಮೈಕ್ರೋಮೈಂಡ್ ಮ್ಯಾಕ್ರೋಮೈಂಡ್ ಅಂತೀವಿ, ಪಿಂಡಾಂಡ ಬ್ರಹ್ಮಾಂಡ ಅಂತೀವಿ. ಎರಡು ಬೇರೆ ಬೇರೆ ಅಲ್ಲ. ಇದನ್ನ ಬೇರ್ಪಡಿಸಿರೋದು ಯಾವುದು ಅಂತ ನೋಡ್ಬೇಕು. ಅದ್ಯಾಕೆ ಒಂದಾಗ್ತಾ ಇಲ್ಲ? ಆ ಬೇರ್ಪಡಿಸಿರೋದು ಅಷ್ಟೊಂದು ಪವರ್ಫುಲ್ ಆಗಿದೆಯಾ? ಹರಿಚಿತ್ತನ ನರಚಿತ್ತ ಬೇರೆ ಬೇರೆ ಮಾಡಿರೋದು ಅಷ್ಟೊಂದು ಪವರ್ಫುಲ್ ಆಗಿದೆಯಾ? ಯಾವ್ದಿರ್ಬೋದು ಅದು? ಹೀಗೆ ನೋಡಿದಾಗ ನಮಗೆ ಗೊತ್ತಾಗತ್ತೆ ಎಲ್ಲಿವರೆಗೂ ನಾವು ಲಿಮಿಟ್ ಆಗಿರ್ತೀವಿ. ಲಿಮಿಟ್ನೆಸ್ ಈಸ್ ನಾನಿಷ್ಟು, ನಾನಿದು, ಸೆಲ್ಫ್ ಐಸೋಲೇಷನ್, ಸೆಲ್ಫ್ ಸೆಂಟರ್ಡ್ನೆಸ್. ಯಾವಾಗ ನಾನಿದು ಅಂತ ಮಾಡ್ಕೊಂಡ ತಕ್ಷಣ ಲಿಮಿಟ್ ಆಗ್ಬಿಡ್ತೀವಿ. ಈ ಅಹಂಕಾರ ಇದೆಯಲ್ಲ, ನಾನಿದು ಅಂತ, ಇದು ನರಚಿತ್ತ. ಲಿಮಿಟೆಡ್, ಇಷ್ಟೇ ಯೋಚನೆ ಮಾಡೋಕ್ಕಾಗೋದು. ನಮ್ಗೆ ಅಷ್ಟೇ ಸಾಕು, ನಾನಿಷ್ಟೇ ಅಂತ ಹೇಳ್ತೀನಿ, ನಾನು ಇಷ್ಟೇ ಜವಾಬ್ದಾರಿ ತಗೊಳ್ಳೋದು ಸರಿ, ನಂದಿಷ್ಟೇ, ನನ್ನವ್ರಿಷ್ಟೇ, ನಂದಿಷ್ಟೇ ಅಂತ ಲಿಮಿಟ್ ಮಾಡ್ಕೊಳ್ತಾ ಹೋಗೋದು. ಏನೋ ನಿಮಗೆ ಭ್ರಮೆ, ಕಂಫರ್ಟಬಲ್ ಆಗಿರ್ಬೋದು, ಆದಷ್ಟು ಕಮ್ಮಿ ತಗೋಬೇಕು ಜವಾಬ್ದಾರಿ ಅಂತ. ನೀವು ತಗೊಳ್ಳೋದು ಬಿಡೋದು ಅಂತೀರಾ. ನಾ ಹೇಳೋದು ಎಲ್ಲದಕ್ಕೂ ನೀವೇ ಜವಾಬ್ದಾರಿ, ತಗೊಳ್ಳೋದೇನು ಬಿಡೋದೇನು. ಯಾವಾಗ ಏಕವಾಗದೆ ದೈವಚಿತ್ತ ನರಚಿತ್ತಗಳು, ಕ್ವಶನ್ ಮಾಡ್ಕೊಳ್ಳಿ, ಇದೆರಡು ಒಂದೇ ಆಗದಿಲ್ವಾ? ಇದು ಯಾರನ್ನೋ ಕೇಳೋದಲ್ಲ, ನಾವು ಹೋಗಿ ಯಾರನ್ನೋ ಕೇಳೋದಿಲ್ವಾ? ನರಚಿತ್ತ ದೈವಚಿತ್ತ ಒಂದಾಗಲ್ವಾ? ಈ ಪ್ರಶ್ನೆ ನಮ್ಮನ್ನು ನಾವೇ ಕೇಳ್ಕೋಬೇಕು. ಮಂಕುತಿಮ್ಮನ ಕಗ್ಗದಲ್ಲಿ ಇವೆಲ್ಲವೂ ಕೂಡ ಇಂಟ್ರಾಸ್ಪೆಕ್ಷನ್ಗೋಸ್ಕರ, ಆತ್ಮನ ಪರಿಕಿಸುವುದಕ್ಕೋಸ್ಕರ ಇವರು ಒಂದೊಂದೇನೆ ನಮ್ಮಲ್ಲಿ ಪ್ರಶ್ನೆ ಬರದೇ ಇದ್ರೆ ಹೇಳಿ ಅಂತ ಪ್ರಚೋದಿಸ್ತಾರೆ. ಏಕವಾಗದೆ ದೈವಚಿತ್ತ ನರಚಿತ್ತಗಳು. ಈ ಪ್ರಪಂಚವನ್ನು ಆಳ್ತಾ ಇರೋದು ಒಂದು ಶಕ್ತಿ ಇರಬೇಕಾದ್ರೆ, ಬ್ರಹ್ಮಾಂಡವನ್ನು ಆಳ್ತಾ ಇರೋ ಒಬ್ಬ ಬ್ರಹ್ಮ, ಲೋಕಕ್ಕೆ ಒಡೆಯ ಇರಬೇಕಾದ್ರೆ ನಾವು ಯಾಕೆ ಒದ್ದಾಡಬೇಕು? ಅವನೇ ನೋಡ್ಕೋತಾನೆ, ಅವನ ಭಾಗ ಇದು. ಯಾವಾಗ ನಾನು ನಂದು ಅಂದಾಗ ಲಿಮಿಟ್ ಆಗಿದ್ರೂ ಕೂಡ ಅಲ್ಲಿ ಬಂಧನ ಇರೋದ್ರಿಂದ ಕಷ್ಟ, ಸಂಭಾಳಿಸೋದು ಕಷ್ಟ. ದಟ್ ಸೆಲ್ಫ್ ಸೆಂಟರ್ಡ್ನೆಸ್, ಇಟ್ ಕೆನ್ ನಾಟ್ ಫೈಟ್ ವಿತ್ ದಿ ಹೋಲ್. ಎ ಬ್ರಾಂಚ್ ಕೆನ್ ನಾಟ್ ಫೈಟ್ ವಿತ್ ದಿ ಟ್ರೀ. ಯಾಕೆ ನಿನ್ನ ಮನಸ್ಸನ್ನು ಅವನು ಆಳ್ತಾ ಇಲ್ಲ ಅಂದ್ರೆ ನೀನು ಬಿಡ್ತಾ ಇಲ್ಲ. ಯಾವಾಗ ನಾನು ಅಂತಿದೆ, ನಾನು ಆಳ್ತಾ ಇದ್ದೀನಿ, ನನಗಿಷ್ಟ, ನನ್ನ ಕಷ್ಟ, ನನ್ನ ನಷ್ಟ, ಅವನು ಹೇಗೆ ಆಳ್ತಾನೆ? ಅವನಿಗೆ ಜಾಗವೇ ಇಲ್ಲ. ನೀನು ಯಾಕೆ ಮಾಡಲ್ಲ ಅಂದ್ರೆ ನೀನು ಮಾಡ್ತಾ ಇರೋವರೆಗೂ ಅವ್ನು ಮಾಡಲ್ಲ. ನಾವು ಯಾವಾಗ ನಾನು ಅನ್ನೋದು ಹೊರಟೋಗ್ತಾ ಇರುತ್ತೆ, ನಾನು ಅನ್ನೋದು ಕರ್ಗೋಗ್ತಾ ಇರುತ್ತೆ ಈ ಅರಿವಲ್ಲಿ, ಆಗ ಪರಮಾತ್ಮನ ಒಂದು ಪ್ರೆಸೆನ್ಸ್ ಫೀಲ್ ಆಗೋಕ್ಕೆ ಶುರುವಾಗುತ್ತೆ. ಕತ್ತಲು ಹೋಗ್ತಾ ಬೆಳಕು ಬಂದಂಗದು. ಆಗ ಅವನ ಆಳಕ್ಕೆ ಶುರು ಮಾಡ್ತಾನೆ. ಲೋಕನ ಆಳೋ, ನಮ್ಮನ್ನ ಆಳೋದು ಕಷ್ಟನ? ಇಲ್ಲ, ನಮ್ಮೊಳಗೆ ಸೇರಿಕೊಂಡು ಅವನೇ ಪ್ರೇರೇಪಿಸಿ ಅವನೇ ಕೆಲಸ ಮಾಡ್ತಾನೆ. ನಾವು ಸುಮ್ಮನೆ ಕೇಳಿ ಯಾಕೆ ಅವನು ಆಳ್ತಾ ಇಲ್ಲ ಅಂದ್ರೆ ನೀನು ಅಡ್ಡ ಇದೆಯಾ? ಏಕವಾಗದೆ ದೈವಚಿತ್ತ ನರಚಿತ್ತಗಳು ಏಕನ್ನ ಮನವನಾಳನು ಲೋಕದೊಡೆಯಂ. ನಾನೊಂದು ಹೇಳಿದ್ರೆ ಅವನೊಂದು ಮಾಡ್ತಾ ಇರೋದು ಯಾಕೆ ಅಂತ ಅಷ್ಟು ಗೊತ್ತಾಗ್ಬೇಕು ನಮಗೆ. ನಾನೊಂದು ಹೇಳ್ತಾ ಇದ್ರೆ ಅವನೊಂದು ಮಾಡ್ತಾನೆ. ಯಾಕೆ? ನಾನು ಅನ್ನೋದು ಅಹಂಕಾರ ಒಂದು ಹೇಳ್ತಾ ಇದೆ, ಅಹಂಕಾರ ಇಷ್ಟಪಡ್ತಿದೆ, ಅವನು ಏನು ಬೇಕೋ ಅದು ಮಾಡ್ತಿದ್ದಾನೆ. ನಮಗೆ ಬರಬೇಕು, ನನಗೆ ಬೇಕಾದ ಆಗೋದಲ್ಲ, ನನಗೆ ಬೇಕಾದ ನೀನು ಕೊಡು ದೇವ ಅಲ್ಲ, ನೀನು ಏನು ಕೊಡ್ತಾ ಇದೀಯಾ ಅದ್ರಲ್ಲಿ ನನಗೆ ಇಷ್ಟ ಬರೆಸು, ಬಯಕೆ ಬರೆಸು ದೇವ. ಇದು ಪ್ರಾರ್ಥನೆ. ನನ್ನ ಇಷ್ಟನ ಪೂರೈಸು ಅಂತ ಕೇಳ್ತಾ ಇಲ್ಲ, ನೀನೇನು ಕೊಡ್ತೀಯಾ ಅದರಲ್ಲಿ ಇಷ್ಟ ಬರೋ ಹಾಗೆ ಮಾಡು. ನೋಡಿ ಎಷ್ಟು ಚೆನ್ನಾಗಿದೆ. ನೀನೇನು ಕೊಡ್ತೀಯ ಅದು ನಂಗೆ ಬೇಕಾಗೋ ಹಾಗೆ ಮಾಡು. ನಂಗೆ ಬೇಕಾದ ಕೊಡುವಲ್ಲ, ನೀನು ಕೊಡೋದ್ರೆ ನನಗೆ ಬೇಕಾದ್ ಮಾಡು. ಬೇಕೆನಿಪುದೊಂದೆನಗೆ ವಿಧಿಗೈವುದು ಇನ್ನೊಂದು ಅಂತ ಕಂಪ್ಲೇಂಟ್ ಮಾಡ್ತಾ ಕೂತ್ಕೋಬೇಡ. ನೀನು ಈ ಕುಟುಲಕ್ಕೆ ಮದ್ದು ಮಂಕುತಿಮ್ಮ. ಈ ಪ್ರಶ್ನೆ ನಾವೇ ಕೇಳ್ಕೋಬೇಕು. ಅವ್ರು ನೋಡಿ ಪ್ರಶ್ನೆನ ಕೇಳಿ ನಮ್ಮಲ್ಲಿ ಪ್ರಚೋದಿಸ್ತಾರೆ. ಈ ಕುಟಿಲ ಇದೆಯಲ್ಲ, ಈ ಆಟ, ಈ ಕುಟಿಲಕ್ಕೆ ಏನು ಅದು ಔಷಧಿ, ಯಾವುದು ಮದ್ದು ಅಂದರೆ ನಮ್ಮನ್ನು ನಾವು ನೋಡಿಕೊಂಡು ಆತ್ಮ ಸಂಶೋಧನೆ ಮಾಡಿಕೊಂಡು, ಹೌದಲ್ವಾ ನಾನೊಂದು ಹೇಳಿದ್ರೆ ಅದೊಂದು ಮಾಡ್ತಾ ಇದೆ ಅಂದರೆ ಅದು ಮಾಡ್ತಾ ಇರೋದು ನಾನು ಬಿಡ್ತಾ ಇಲ್ಲ, ಅದು ಮಾಡೋದೇ ನನಗೆ ಬೇಕು. ಆ ವಿಧಿ ಏನು ಹೇಳುತ್ತೋ ಬರಲಿ, ನಾನು ಅದನ್ನೇ ಒಪ್ಕೋತೀನಿ. ಈ ಒಂದು ಯೋಗ ಆಗಬೇಕಾದ್ರೆ ಈ ಏಕವಾಗದೆ ದೈವಚಿತ್ತ ನರಚಿತ್ತಗಳು ಏಕೆನ್ನ ಮನವನಾಳನು ಲೋಕದೊಡೆಯಂ
ಬೇಕೆನಿಪುದೊಂದು ಬೇಕೆನಿಪುದೊಂದು ಎಂದೆನಗೆ ವಿಧಿಗೈವುದು ಇನ್ನೊಂದು ಈ ಕುಟುಲಕ್ಕೆ ಮದ್ದು ಮಂಕುತಿಮ್ಮ. ಇದೆರಡು ಸೇರ್ಬೇಕಾದ್ರೆ ಹೇಗೆ ಅಂದ್ರೆ ಒಂದು ದೊಡ್ಡ ಯೋಗ ಆಗಬೇಕು. ಹರಿಚಿತ್ತ ನರಚಿತ್ತ ಸೇರ್ಬೇಕಾದ್ರೆ ದೈವಚಿತ್ತ ಮತ್ತು ಈ ನರಚಿತ್ತಗಳು ಸೇರ್ಕೊಂಡು, ಹೌದು ನಾನು ಇಷ್ಟಪಡೋದು ಅವನು ಇಷ್ಟಪಡೋದು ಒಂದೇ, ಅವನ ಇಚ್ಛೆ ನನ್ನ ಇಚ್ಛೆ ಒಂದೇ, ಅವನಿಗೇನು ಪ್ರೀತಿನೋ ನನಗೂ ಅದೇ ಪ್ರೀತಿ ಆಗ್ಬೇಕಾದ್ರೆ, ಆ ಯೋಗ ನಮ್ಮಲ್ಲಿ ಆಗ್ಬೇಕಾದ್ರೆ ಸ್ವಾತಿ ಮಳೆಯ ಹನಿ ಕರೆಕ್ಟಾಗಿ ಬೀಳಕ್ಕೂ ಆ ಒಂದು ಕಪ್ಪೆ ಚಿಪ್ಪು ಬಾಯಿ ತೆರೆಯೋಕ್ಕೂ ಕೂಡ ಒಂದು ಕೌತುಕದ ಸಮಯ ಇದು ಈ ಯೋಗ. ಆಶ್ಚರ್ಯವಾದ ಆಗ್ಲೇನೆ ಮುತ್ತಾಗೋದು. ಆ ರೀತಿ ನಮ್ಮಲ್ಲಿ ಅಹಂಕಾರ ಕರಗಿ ನಾವು ಓಪನ್ ಆಗಕ್ಕೂ ಪರಮಾತ್ಮ ಬಂದು ಸೇರ್ಕೊಳ್ಳೋಕ್ಕೂ ಆ ಒಡೆಯನೇ ನಮ್ಮನ್ನು ಆಳಕ್ಕೂ ಆ ಯೋಗ ಆಗಬೇಕು. ಪ್ರೀತಿ, ಸುಖ, ಸತ್ಯದರ್ಶನ, ಶಾಂತಿಗಳ ಹುಟ್ಟು ಆ ಥರದ ಯೋಗದಲ್ಲಿದೆ ಹೊರತು ನಾವು ಕೂತ್ಕೊಂಡು ಯೋಚನೆ ಮಾಡಿ ಪ್ರಶ್ನೆ ಹಾಕೊಂಡು ಯಾರನ್ನೋ ಉತ್ತರ ಕೇಳಿದ್ರಲ್ಲ ನಮಗೆ ನಾವು ಕೇಳ್ಕೋಬೇಕು. ಸ್ವಾತಿ ಮಳೆ ಹನಿ ಬೀಳುವ ಶುಕ್ತಿ ಬಾಯಿ ತೆರೆದೇಳುವ ಕೌತುಕದ ಸಮಯ ಯೋಗದೆ ಮೌಕ್ತಿಕ ಫಲ. ಪ್ರೀತಿ, ಸುಖ, ಸತ್ಯ ದರ್ಶನ, ಶಾಂತಿಗಳ ಹುಟ್ಟು ಆ ಥರದ ಯೋಗದಿನೇ ಮಂಕುತಿಮ್ಮ. ಆ ಥರದ ಯೋಗದಲ್ಲಿ ನಿನಗೆ ಶಾಂತಿ ಸಿಗತ್ತೆ, ಪ್ರೀತಿ ಸಿಗತ್ತೆ, ಸತ್ಯ ದರ್ಶನ ಆಗುತ್ತೆ, ಶಾಂತಿ ಸಿಗತ್ತೆ, ಪ್ರೀತಿ ಸಿಗತ್ತೆ. ನೋಡು, ಹೀಗೆ ಒಂದು ಯೋಗ ಆಗಬೇಕು. ದೈವ ಕೃಪೆ ಆಗ್ಬೇಕಾದ್ರೆ ನೀನು ಬಿಟ್ಕೊಡ್ಬೇಕು. ನರಚಿತ್ತ ಮತ್ತೆ ಆ ದೈವಚಿತ್ತ ಒಂದಾಗಬೇಕು. ನಾನು ಒಂದು ಮಂತ್ರ ಇಟ್ಕೊಂಡ್ಬಿಟ್ಟಿದ್ದೀನಿ. ನಾನು ಅಂತ ಅನ್ಕೊಂಡ್ಬಿಡೋದು, ನಂಗೆ ಇದು ಬೇಕು, ನಂಗೆ ಇದು ಬೇಕು, ಬೇಕು 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 ಬೇಕು, ಇದು ಸಾಲ, ಇನ್ನೂ ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು, ಬೇಕೆನ್ನುತ್ತ ಬೊಬ್ಬಿಡುವ ಘಟ. ಇದನ್ನು ಈ ಬೇಕು ಬೇಕು ಅನ್ನೋ ಬೊಬ್ಬಿಡೋ ಘಟನ ಏನು ಅಂತ ಪರಮಾತ್ಮ ಸೃಷ್ಟಿ ಮಾಡ್ದ? ಏನು ಅಂತ ಬೇಕು ಬೇಕು ಇಂದ್ರಿಯಗಳಲ್ಲಿ ಎಲ್ಲ ಕಡೆ ಬೇಕು. 5 ಇಂದ್ರಿಯನೂ ಬೇಕು ಅಂತ ಇದೆ, ಮನಸ್ಸು ಬೇಕು ಬೇಕು ಅಂತ ಇದೆ. ಇಂಥ ಮನಸ್ಸು ದೇಹ ಇರೋ ಘಟನ ಹೇಗೆ ಏನಂತ ಸೃಷ್ಟಿ ಮಾಡ್ದ ಅವನು? ಇದರ ಬದಲು ಒಂದು ಮಂತ್ರ ತಗೊಂಡು ನೋಡೋಣ. ಸೃಷ್ಟಿ ಯಾಕೆ ಮಾಡಿದಾನೆ, ಯಾಕೆ ಮಾಡಿರ್ಬೋದು ಗೊತ್ತಾಗತ್ತೆ. ಬೇಕು ಬೇಕು ಮಂತ್ರ ನಿಲ್ಲಿಸ್ಬಿಟ್ಟು ಸಾಕು 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 ಈ ಮಂತ್ರವನ್ನು ತೆಗೆದುಕೊಂಡ್ರೆ ಹೇಗಿರುತ್ತೆ? ಬೇಕು, ಬೇಕದು, ಬೇಕು, ಬೇಕಿದಿನ್ನೊಂದು, ಬೇಕಿದು ಅವನಿಗೆ ಇನ್ನೊಂದು, ಬೇಕೆನ್ನುತ್ತ ಬೊಬ್ಬಿಡುತ್ತಲಿಹ ಘಟವಿದನು, ಏಕೆಂದು ರಚಿಸಿದನು ಬೊಮ್ಮನಿ ಬೇಕು ಜಪ. ಸಾಕೆನಿಪುದೊಂದು ಎಂದಿಗೆಲೋ ಮಂಕುತಿಮ್ಮ. ಸಾಕು ಅನ್ನೋದು ಯಾವಾಗ? ಸಾಕು ಅಂದಾಗ ಯೋಗ ಆಗತ್ತೆ. ಸಾಕು ಅಂದಾಗ ಒಡೆಯನೇ ಇದನ್ನ ಆಳ್ತಾನೆ. ಅದನ್ನ ಬಿಟ್ಬಿಟ್ಟು ಇಂಟ್ರಾಸ್ಪೆಕ್ಷನ್ ಬಿಟ್ಬಿಟ್ಟು ಕಾಡಿಗೆ ಹೋದ್ರೆ, ಜನ ಇಲ್ಲದೇ ಇರೋ ಕಡೆ ನಾನು ಹೋಗ್ತೀನಿ ಅಂತ ಹೋದ್ರೆ, ನಾನು ಮೌನ ಮಾಡ್ತೀನಿ ಅಂತ ಮಾಡಿದ್ರೆ, ತಪಸ್ ಮಾಡ್ತೀನಿ ಅಂತಂದ್ರೆ, ನೀನು ಇದೆಲ್ಲ ಏನು ಬಿಟ್ಟಿಲ್ವಲ್ಲ. ಒಳಗಿಂದ ನಿನ್ನ ನೆನಪುಗಳು, ಪಿಂತಿನ ಅನುಭವ ಏನು ಉಳಿದಿಲ್ವಾ? ಎಲ್ಲ ಒಳಗಡೆ ಉಳ್ಕೊಂಡಿರೋದೆಲ್ಲ ಯಾವಾಗಲೂ ನೋಡಿದ್ದು, ಯಾವಾಗಲೂ ಕೇಳಿದ್ದು, ಯಾವಾಗಲೂ ಮುಸಿದ್ದು, ಯಾವಾಗಲೂ ಮುಟ್ಟಿದ್ದು, ಯಾವಾಗಲೂ ಎಲ್ಲೋ ಆಗಿದ್ದು ಸವಿ ಊಟ, ಎಲ್ಲೋ ಯಾವತ್ತೋ ಕೋಪ ಮಾಡ್ಕೊಂಡಿದ್ದು, ಕರುಬುಗಳಾಟ, ಇನಿನೋಟ ಸವಿ ಊಟ, ಕಿನಿಸು ಕರುಬುಗಳಾಟ, ಕನಲು ತಿಹು ಆಳದಲ್ಲಿ ಒಳಗಡೆ ಕನಲ್ತಾ ಇದೆ. ನೀರು ಕಾಡು ಹೋಗಿ ಕೂತ್ಕೊಂಡ್ರೆ ಏನು ಬಂತು? ವನದಿ, ನಿರ್ಜನದಿ, ಮೌನದಿ, ತಪವ ನೆಸೆಗುವನ ನೆನಪಿನಲ್ಲಿ ಪಿಂತಿನ ಅನುಭವ ಉಳಿಯದೇನು? ಸ್ವಲ್ಪನೂ ಉಳಿದಿಲ್ವಾ? ತಲೆನಲ್ಲಿ ಏನೋ ಇರುತ್ತೆ, ಪೂರ್ತಿ ಹೋಗಿರಲ್ಲ. ಹಂಗೆ ಹೇಳ್ಬೋದು, ನಾನೆಲ್ಲ ಮರ್ಸ್ಬಿಟ್ಟಿದ್ದೀನಿ, ನಾನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಒಳಗಡೆ ಇದ್ದೇ ಇರುತ್ತೆ. ಅವನು ಕಾಡಿಗೆ ಹೋದ್ರೂ ಇರುತ್ತೆ, ಹಿಮಾಲಯ ಹೋದ್ರೂ ಇರುತ್ತೆ, ಯಾರು ಜನ ಇಲ್ಲದಿರೋ ಕಡೆ ಕೂತ್ಕೊಂಡ್ರೂ ಇರುತ್ತೆ, ಮೌನ ಮಾಡಿದ್ರೂ ಇರುತ್ತೆ, ತಪಸ್ಸು ಮಾಡಿದ್ರೂ ಇರುತ್ತೆ. ಅವನ ನೆನಪಿಲ್ವೇ? ಮನುಷ್ಯ ಅಲ್ವಾ ಅವನು? ನೆನಪಿನಲ್ಲಿ ಚಿಕ್ಕದಾದ್ರೂ ಕೂಡ ಯಾವಾಗಲೋ ನೋಡಿದ್ದು ಯಾರನ್ನೋ ಜ್ಞಾಪಕ ಬರುತ್ತೆ, ಏನೋ ಕೇಳಿದ್ದು ಮ್ಯೂಸಿಕ್ ಜ್ಞಾಪಕ ಬರುತ್ತೆ, ಇನ್ಯಾವುದೋ ಒಂದು ರೆಫರೆನ್ಸಲ್ಲಿ ಒಂದು ತಿಂಡಿ ಜ್ಞಾಪಕ ಬರ್ಬೋದು, ಬಂದೇ ಬರುತ್ತೆ, ಕನಲತ್ತೆ ಅದು ಒಳಗಡೆಯಿಂದ. ಕನಲೋದು ಒಳಗಡೆಯಿಂದ ಸಹಜ. ಆದರೆ ನೀನು ಹೇಗೆ ಅದರಲ್ಲಿ ರಿಯಾಕ್ಟ್ ಮಾಡ್ತೀಯಾ, ರೆಸ್ಪಾಂಡ್ ಮಾಡ್ತೀಯಾ, ನೀ ಹೇಗೆ ತಗೊಳ್ತೀಯಾ ಅನ್ನೋದು ಅದು ಯೋಗದಲ್ಲಿರೋದು. ನಿನಗೆ ಸಾಕು ಅನ್ನಿಸ್ದಾಗ ಇದು ಕೂಡ ಒಳಗಡೆಯಿಂದ ಬರ್ತಾ ಇದ್ರೆ ಸಾಕಿನ ಅಂದಾಗ ಅದು ಮಾತು ಕೇಳತ್ತೆ. ಒಡೆಯ ಆಳಿದಾಗ ಆ ಮನಸ್ಸು ಮಾತು ಕೇಳತ್ತೆ. ಮನೆಯ ತೊರೆದು ಓಡಲೇಂ, ವನಗುಹೆಯ ಸಾರಲೇಂ, ತನುವನ ಉಗ್ರ ವ್ರತಗಳಿಂದ ದಂಡಿಸಲೇಂ,
ಬಿನದಗಳ ನರಸಿ ನೀ ಊರೂರು ಅಲೆದೊಡೆಯಂ ಮನವ ತೊರೆದಿರಲಹುದೇ. ನಿನ್ನ ಮನಸ್ಸನ್ನು ಬಿಟ್ಟಿರೋಕ್ಕಾಗತ್ತಾ? ಇಡೀ ಚಾಪ್ಟರು ಮನಸ್ಸನ್ನು ಬಿಟ್ಟಿರೋಕ್ಕಾಗಲ್ಲ. ಪ್ರಶ್ನೆನೇ ಅದು. ಮನವ ತೊರೆದಿರಲಹುದೇ, ಮನವ ತೊರೆದು ಇರಲು ಅಹುದೇ, ಸಾಧ್ಯ ಇಲ್ಲ. ಆ ಮನಸ್ಸನ್ನು ನಾವು ಹದ ಮಾಡಿಟ್ಕೊಂಡು ಅದರ ಚಂಚಲತೆಯನ್ನು ಹೋಗಿಸಿ ಅದನ್ನು ನಮ್ಮ ಇನ್ಸ್ಟ್ರೂಮೆಂಟ್ ಆಗಿ ಉಪಯೋಗಿಸ್ಕೋಬೇಕಾದ್ರೆ ನಾನು ಅನ್ನೋದು ಹೋದಾಗ ಪರಮಾತ್ಮನ ಕೈಗೆ ಒಪ್ಪಿಸಿದಾಗ ನಾವು ಯಾವುದಕ್ಕೆ ಮನಸ್ಸು ಕೊಟ್ಟಿದ್ದಾನೋ, ಯಾವುದಕ್ಕೆ ದೇಹ ಕೊಟ್ಟಿದ್ದಾನೋ ಅದೆರಡೂ ಕೂಡ ಸಾರ್ಥಕತೆಯನ್ನು ಪಡೆಯುತ್ತೆ.